ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಚಿನ್ನು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಇವತ್ತು ಏನು ಸ್ಪೆಷಲ್ಲು ಅಂತ ಹೇಳಿದ್ರೆ, ನನ್ನ ಹಸ್ಬೆಂಡ್ ಬರ್ತ್ಡೇನೂ ಕೂಡ ಇದೆ ಇವತ್ತು. ಸೊ ಇವತ್ತು ಅಂದರೆ ಈ ದಿನ ತುಂಬ ಜನ ಮಿಸ್ಸಿಂಗ್ ಆಗಿದ್ದಾರೆ, ಎಲ್ಲರೂ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ತುಂಬ ಜನನ ಮಿಸ್ ಮಾಡ್ತಾ ಇದ್ದೀನಿ ನಾನು. ಸೊ ಈ ವರ್ಷ ಎಲ್ಲರೂ ಒಟ್ಟಿಗೆ, ಹೋದ ವರ್ಷ ಎಲ್ಲರೂ ಒಟ್ಟಿಗೆ ಇದ್ವಿ. ಈ ವರ್ಷ ಸ್ವಲ್ಪ ಜನ ಇದ್ದೀವಿ, ಇನ್ನೊಂದು ಸ್ವಲ್ಪ ಜನ ಇಲ್ಲ. ಸೊ ನಮ್ಮ ಅಣ್ಣ ಅಂತೂ ಇದೇ ಇದ್ದಾನೆ, ಅವನಿಂದ ನಮ್ಮನ್ನ ಬಿಟ್ಟು ಹೋಗಕ್ಕೆ ಚಾನ್ಸೇ ಇಲ್ಲ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಟಿಫನ್ ಮಾಡಾಯಿತು, ಈಗ ಟೆಂಪಲ್ಗೆ ಹೋಗಬೇಕು. ಗಾಯ್ಸ್, ನನ್ನ ಹಸ್ಬೆಂಡ್ಗೆ ಒಂದು ಗಿಫ್ಟ್ ಕೊಡೋಣ ಅಂತ ಇಟ್ಕೊಂಡಿದ್ದೀನಿ, ನೋಡುವ. ಆ್ಯಕ್ಚುಲಿ ನಾನು ಏನು ಕೊಡ್ತಿದ್ದೀನಿ ಅಂತ ಸ್ವೀಟ್ ಕೊಡ್ತಾ ಇದ್ದೀನಿ, ಕಣ್ಬಿಡಿ. ಚೆನ್ನಾಗಿದೆಯಾ? ಹಾಕೋಬೇಕು. ನಾನೇ ಹಾಕಿದ್ದೀನಿ, ಎದ್ದಿಂದ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಚಿನ್ನದ ರೋಡ್ಗಳು ಹೆಂಗೆ ಕೇಳ್ದ? ಚೆನ್ನಾಗಿದೆಯಾ? ಈ ಕಡೆ ತಿರುಗಿ. ಸೊ ಅವರು ನನಗೆ ಕೊಟ್ಟಿದ್ರು, ತೋರ್ಸು ಹಂಗೆ. ಇದಕ್ಕೆ ಎಷ್ಟು ತೋರ್ಸದ? ನನ್ನ ಬರ್ಡೇ. ಚಿನ್ನ ಇಷ್ಟ ಆಯ್ತಾ? ಈ ಕಡೆ ತಿರ್ಗ್ಬಿಟ್ಟು ಹೇಳ್ಬೇಕು ನೀನು, ಇಷ್ಟ ಆಯ್ತಾ? ನಿಜ ಇಷ್ಟ ಆಯ್ತು. ಗಾಯ್ಸ್, ಇವಾಗ ಹೊರಡ್ತಾ ಇದ್ದೀವಿ ಟೆಂಪಲ್ಗೆ. ಸಿದ್ದೇಶ್ವರ, ಇದು ರಾಮು ಹೇಳಿದ್ನಲ್ಲ, ನೀ ಜಾಯ್ನಿಂಗ್ ನಮ್ಮ ಗ್ರೂಪ್ಗೆ. ನಮ್ಮ ಹಸ್ಬೆಂಡ್ ಡ್ರೈವ್ ಮಾಡ್ತಾರೆ. ಇನ್ನೂ 3 ಮೆಂಬರ್ಸ್ ಅಲ್ಲ, 4 ಮೆಂಬರ್ಸ್ ಮಿಸ್ಸಿಂಗ್. ಗಾಯ್ಸ್, ತುಂಬ ರಶ್ಶು. ನಾವು ಯಾವುದೋ ಲೇಔಟ್ ಒಳಗಡೆ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಂದ ಗದ್ದೆ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಗದ್ದೆ ಒಳಗಡೆ ನಡ್ಕೊಂಡು ಹೋಗ್ತಾ ಇರೋದು ಫಸ್ಟ್ ಟೈಮು. ಕವಲೆ ಏರಿಯಾ. ಏನದು? ಕವಲೆ ಏರಿಯಾ. ನೀರೇ ಇಲ್ವಲ್ಲ ಮತ್ತೆ, ಅದನ್ನೇ ಏರಿಯಾ. ಸೊ ಗಾಯ್ಸ್, ನಡೀತಾನೆ ಇದ್ದೀವಿ. ಇನ್ನೂ ಟೆಂಪಲ್ ಸಿಕ್ಕಿಲ್ಲ. ಎಲ್ಲಿದೆ ಟೆಂಪಲ್ ಅಂತ ಗೊತ್ತಾಗ್ತಾನೂ ಇಲ್ಲ. ಎಲ್ಲೋ ಟೆಂಪಲ್ ಇದೆ, ಯಾವ ಗದ್ದೆ ಒಳಗಡೆ ಬಂದಿದ್ದೀವಿ ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ಫುಲ್ಲು ಕ್ರೌಡ್ ಅಂದರೆ ಕ್ರೌಡು, ಈ ಕ್ರೌಡ್ ಇದೆ ನೋಡಿ. ಸಲ ನಮ್ಮ ಅಣ್ಣನ ಬರ್ಡೇ ಬಂದಾಗ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಇಲ್ಲೇ ದರ್ಶನಕ್ಕೆ ಹೋಗಿದ್ವಿ. ಈ ಸಲ ಪಾರ್ಕಿಂಗ್ ಎಲ್ಲಿ ಮಾಡಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಸೊ ಗಾಯ್ಸ್, ಫೈನಲಿ ರೀಚ್ಡ್. ದರ್ಶನ ಮಾಡಿಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಮತ್ತೆ. ಸೊ ಗಾಯ್ಸ್, ದರ್ಶನ ಎಲ್ಲ ಮುಗೀತು. ಸೊ ಗಾಯ್ಸ್, ಕೊನೆಗೂ ಅಕ್ಷತೆ ಸಿಕ್ತು ನೋಡಿ. ನೀರು ಇಲ್ದಿದ್ದಕ್ಕೆ ಇಲ್ಲಿ ಬಂದು ನೀರು ಕುಡಿತಾ ಇದ್ದೀವಿ. ಸೊ ಗಾಯ್ಸ್, ಈಗ ಊಟಕ್ಕೆ ಬಂದಿದ್ದೀವಿ. 4 o'clock ಆಗಿದೆ. ಸೊ ಗಾಯ್ಸ್, ಊಟ ಮುಗಿಸ್ಕೊಂಡು ಈಗ ಅಮ್ಮ ಮನೆಗೆ ಬಂದಿದ್ದೀನಿ. ಸೊ ನನ್ನ ಹಸ್ಬೆಂಡು ಕೇಕ್ ಕಟ್ಟಿಂಗ್ ಮಾಡ್ಸೋಣ ಅಂತ, ಜೊತೆಗೆ ಅಪ್ಪ ಅಮ್ಮನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬಟ್ ನಮ್ಮ ಅಪ್ಪನೂ ಪಿಕ್ ಮಾಡ್ತಾಯಿಲ್ಲ, ನಮ್ಮ ಅಮ್ಮನೂ ಪಿಕ್ ಮಾಡ್ತಾಯಿಲ್ಲ ಫೋನು. ಸೊ ಇಬ್ಬರು ಡ್ಯೂಟಿಗೆ ಹೋಗಿದ್ದಾರೆ ಇವತ್ತುವೆ. ಸೊ ನನ್ನ ಹಸ್ಬೆಂಡಿಗೆ ಗೊತ್ತಿಲ್ಲ ನಾನು ಏನು ಕಟ್ ಮಾಡಿಸ್ತೀನಿ, ಎಲ್ಲಿ ಕಟ್ ಮಾಡಿಸ್ತೀನಿ, ಯಾವ ಥರ ಡೆಕೋರೇಷನ್ ಮಾಡಿಸಿದ್ದೀನಿ ಅಂತ. ಫುಲ್ ಸರ್ಪ್ರೈಸ್ ಆಗಿದೆ, ನೋಡುವ ಅವರೆಷ್ಟು ಖುಷಿ ಪಡ್ತಾರೆ ಅಂತ. ಸೊ ನನ್ನ ಚಿನ್ನಿ ಮರಿ ನೋಡಿ ಗಾಯ್ಸ್, ಅವಳದು ಹೋದ ತಿಂಗಳು ಬರ್ಡೇ ಆಯಿತು. ಅದಕ್ಕೆ ಬೆಳಗ್ಗೆಯಿಂದ ಬಂದಿಲ್ಲ ಅಂತ ಕೋಪ ಮಾಡ್ಕೊಂಡು ಕೂತಿದ್ದಾಳೆ. ಸೊ ನನ್ನ ಹಸ್ಬೆಂಡ್ ಬರ್ತ್ಡೇನೂ ಕೂಡ ತುಂಬ ಚೆನ್ನಾಗಾಯಿತು. ಹೊಸ ವರ್ಷವೂ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು ಇವತ್ತಿನ ಡೇ. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.